ಪದ ಪಯಣ ಗಾನ ಸಿಂಚನ. ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮದ ನಮ್ಮ ಸ್ಪೆಷಲ್ ಎಂಟರ್ಟೈನರ್ ಆಫ್ ದಿ ಸೀಸನ್, ಶಿವು ಆನ್ ಸ್ಟೇಜ್ ಪ್ಲೀಸ್. ಉಗೆ ಮಾತ್ಮಲಯ, ಉಗೆ ಮೈಕಾರ, ಉಗೆ ಮಾದಪ್ಪ. ನಿಮ್ಮ ಪಾದ ನಂಬಿ ಬಂದೆ, ನಿಮ್ಮ ಪಾದ ನಂಬಿ ಬಂದೆ, ಆ ದೇವ ಕಾಯು ತಂದೆ. ನಿಮ್ಮ ಪಾದ ನಂಬಿ ಬಂದೆ, ಮಾದೇವ ಕಾಯು ತಂದೆ. ನೀ ಬೇಗೆ ತಾಳಲಾರೆ, ದಯವಿರದೆ ಬಾಳಲಾರೆ. ಕಣ್ಣೀರಿರುವ ನನ್ನೀನೋ ಅರಿವಾಗದೇನು ತಂದೆ. ನಿಮ್ಮ ಪಾದ ನಂಬಿ ಬಂದೆ, ಆ ದೇವ ಕಾಯು ತಂದೆ. ಹಸಿರಿನಲ್ಲೂ ನಿನ್ನೆ ನೆನೆವೆ, ಬಿಸಿಲಿನಲ್ಲೂ ನಿನ್ನೆ ಕರೆವೆ. ದೇವಾ ಮಾದೇವಾ, ಪಾಪ ಪುಣ್ಯ ಒಂದು ಕಾಣೆ, ಬೇರೆ ದೇವರ ಕಾಣೆ. ನಿನ್ನ ಮರೆತು ಬದುಕುವುದುಂಟೆ, ನೀನೇ ಹೇಳು ಸ್ವಾಮಿ. ಎಂದು ನನ್ನ ಕಷ್ಟವ ಕಳಿವೆ, ಎಂದು ನನಗೆ ಸುಖವ ಕೊಡುವೆ. ನೀನೇ ಹೇಳೆಯ ಮುದ್ದು ಮಾದೇವಾ. ನಿಮ್ಮ ಪಾದ ನಂಬಿ ಬಂದೆ, ಮಾದೇವ ಕಾಯು ತಂದೆ. ನೀ ಬೇಗೆ ತಾಳಲಾರೆ, ದಯವಿರದೆ ಬಾಳಲಾರೆ. ಕಣ್ಣೀರಿರುವ ನನ್ನೀನೋ ಅರಿವಾಗದೆ ತಂದೆ. ನಿಮ್ಮ ಪಾದ ನಂಬಿ ಬಂದೆ, ಮಾದೇವ ಕಾಯು ತಂದೆ. ನಿನ್ನ ಮರೆತು ಬದುಕಿರಲಾರೆ, ಪಾದ ಬಿಟ್ಟು ನಾನಿರಲಾರೆ. ದೇವಾ ಮಾದೇವಾ, ನಿನ್ನ ಮರೆತು ಬದುಕಿರಲಾರೆ, ಪಾದ ಬಿಟ್ಟು ನಾನಿರಲಾರೆ. ಮನೆ ದೇವ ಮಾದೇಶ್ವರನೇ, ಕಣ್ಣ ತೆರೆದು ನೋಡಯ್ಯ. ಉಸಿರು ನೀನೆ, ಎದೆ ಬಡಿತವು ನೀನೆ ತಾನೆ. ನೀನೇ ಅರಸದೆ ಜೀವ ಉಳಿಯುವುದೇ. ನಿಮ್ಮ
ದಯವಿರದೆ ಬಾಳಲಾರೆ ಕಣ್ಣೀರಿರುವ ನನ್ನೀ ನೋವು ಅರಿವಾಗದೆ ತಂದೆ ನಿಮ್ಮ ಪಾದ ನಂಬಿ ಬಂದೆ ಮಾದೇವ ಕಾಯು ತಂದೆ. ಅರ್ಚನಾ ಮ್ಯಾಮ್. ಶಿವು, ಮೇಡಮ್ ಇವತ್ತು ನಿಜವಾಗ್ಲೂ ಸೂಪರ್ ಆಗಿ ಹಾಡ್ದಿ ಕಣೋ. ಹ್ಞೂ ಮೇಡಮ್. ನಿಜವಾಗ್ಲೂ ಕಣೋ. ಬಂದೆ ಅಂದ್ರೆ ಚರಣದಲ್ಲಿ ಹಾ. 2-3 ತಪ್ಪಾಯ್ತು ಮೇಡಮ್. ಸೂಪರ್ ಹ್ಞೂ ಮೇಡಮ್. ಸೂಪರ್. ನಿನಗೆ ತಪ್ಪಾಗಿದ್ದೂ ಗೊತ್ತಾಗ್ತಾ ಇದೆಯಲ್ಲ, ಹ್ಞೂ ಮೇಡಮ್. ಅದ್ಭುತ ನೀನು. ಮನೆ ದೇವ ಮಾದೇಶ್ವರನೇ ಕಣ್ಣ ತೆರೆದು ನೋಡಯ್ಯ ಉಸಿರು ನೀನೇ. ಚರಣದಲ್ಲಿ ಎಲ್ಲೆಲ್ಲೋ ಹೋಗಿ ಬರುತ್ತಲ್ಲ ಸರ್ ಅದು, ಯಾವುದ್ಯಾವುದೋ ವಿಭಿನ್ನ ಸ್ವರಗಳಿಗೆಲ್ಲ ಹೋಗ್ಬಿಟ್ಟು ಬರುತ್ತೆ. ಆ ಸ್ವರಸ್ಥಾನ ಎಲ್ಲ ಕರೆಕ್ಟಾಗಿ ಹಿಡ್ದು ಹಾಡ್ದ ಇವನು. ಹ್ಞೂ ಮೇಡಮ್. ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಶಿವು. ಮೊದಲೇ ಈ ಥರ ಹಾಡಕ್ಕೆ ಏನೋ ಆಗಿತ್ತು ನಿಂಗೆ? ಹ್ಞೂ ಮೇಡಮ್. ಹ್ಞೂ ಮೇಡಮ್, ಎಲ್ಲದಕ್ಕೂ ಹ್ಞೂ ಮೇಡಮ್. ಥ್ಯಾಂಕ್ಸ್. ಹ್ಞೂ ಮೇಡಮ್. ಇವತ್ತು ವಾಪಸ್ಸು ನಿನ್ನ ಕೃಪಾದೃಷ್ಟಿ ನಮ್ಮ ಕಿರಣ್ ಅವ್ರ ಕಡೆ ತಿರುಗಿದೆ. ಹ್ಞೂ ಮೇಡಮ್. ನೀನು ಹಾಡೆಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಹಾಡಿದೆ ಆಯಿತಾ. ಈಗ ಅದನ್ನು ಬಿಟ್ಟು ಇನ್ನೊಂದು ಬೇರೆ ಸಬ್ಜೆಕ್ಟಿಗೆ ಬರ್ತೀನಿ. ಹ್ಞೂ ಮೇಡಮ್. ಮಾದೇವಣ್ಣ ಇದ್ದಾರಲ್ಲ, ಹ್ಞೂ ಮೇಡಮ್. ಅವ್ರು ನಿನಗೆ ಕಳೆದ ಸಂಚಿಕೆಯಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದರು. ಹ್ಞೂ ಮೇಡಮ್. ಈ ಸಂಚಿಕೆಯಲ್ಲಿ ಈ ಒಂದು ಹಾಡನ್ನು ಹಾಡಬೇಕು ಹ್ಞೂ ಮೇಡಮ್. ಅಂತ. ಯಾವ್ದು ಹೇಳು, ನೆನಪಿದ್ಯಾ? ವಿರಹ ಗೀತೆ ಒಂದು ಹ್ಞೂ ಹಾಡಬೇಕು ಮೇಡಮ್. ಅಂತ ಕೇಳಿದ್ರು, ಹ್ಞೂ ಮೇಡಮ್. ರಿಕ್ವೆಸ್ಟ್ ಮಾಡಿದ್ರು. ಹಾಡ್ತೀಯ ಒಂದು ವಿರಾಗಿ. ವಿರಹ ಗೀತೆ ಅಂದರೆ ನೋವು. ಶಿವು, ನೂರೊಂದು ಯಾರಾದ್ರೂ ನೆನ- ಹುಡುಗಿ ಕೈ ಕೊಟ್ಟಿದ್ರೆ ಹಾಂ ಸರ್. ಅಂತದಾಡು. ಅದು ಗೊತ್ತಿಲ್ಲ. ಯಾರು ಕೈ ಕೊಟ್ಟಿಲ್ಲ ಅಂತ. ಹಾಡಪ್ಪ, ಹಾಡು ಹಾಡು. 101 ನೆನಪು ಎದೆ ಹಾಳದಿಂದ ಆಯಾಗಿ ಬಂದು ಆನಂದದಿಂದ ಸಿಂಧೂರ. ಕರೆಕ್ಟು ಹೇಳು. ಇಲ್ಲ ಮೇಡಮ್, ಅದೆಲ್ಲ ನಂಗೆ ಅಷ್ಟೊಂದು ಅಭ್ಯಾಸ ಇಲ್ಲ. ಅಷ್ಟೇನಾ? ಹ್ಞೂ ಮೇಡಮ್, ನಮ್ಗೆ ಅಷ್ಟೊಂದು ಅಭ್ಯಾಸ ಇಲ್ಲ ಅದೆಲ್ಲ. ಏನಪ್ಪ? ಅದು ಅಷ್ಟೊಂದು ಅಭ್ಯಾಸ ಇಲ್ಲ. ಅಷ್ಟೊಂದು ಅಭ್ಯಾಸ ಇಲ್ವಾ? ಮಾದೇವಣ್ಣಂಗೆ ಖುಷಿ ಆಯ್ತಾ ಕೇಳೋಣ? ಖುಷಿ ಆಗಿಲ್ಲ. ಹಾಂ ಮುಂದಿನ ಸಂಚಿಕೆಯಲ್ಲಿ ನೀನು ಆಡಲೇಬೇಕು ಒಂದು ಹಾಂ ವಿರಹ ಸರ್, ಗೀತೆ, ಆಯ್ತು. ಸರಿನಾ? ಆಯ್ತು ಸರಿ. ವೆರಿ ಗುಡ್. ವೆರಿ ಗುಡ್ ಕಣಪ್ಪ ಶಿವು, ನಂಗೆ ತುಂಬ ಖುಷಿ ಆಯಿತು. ಹ್ಞೂ ಸರ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಹಾಡ್ದಿ. ಆ ರೇಂಜ್ ಎಲ್ಲ ಹೋಗುವಾಗ ಕರೆಕ್ಟಾಗಿ ಹಾಡ್ದಿ ಕಣೋ. ದೇವ್ರು ಒಳ್ಳೇದು ಮಾಡ್ಲಪ್ಪ. ಮುನಿರಾಜು ಸರ್. ಶಿವು, ಸಖತ್ತಾಗಿತ್ತು ನಿನ್ನ ಹಾಡು. ಹ್ಞೂ ಸರ್. ನೀನು ಎಷ್ಟು ಚೆನ್ನಾಗಿ ಹಾಡಿದೆ ಗೊತ್ತಾ ಇವತ್ತು. ಹ್ಞೂ ಸರ್. ಮಾದೇಶ್ವರನ ಭಕ್ತಿಲಿ ತೇಲೋಗ್ಬಿಟ್ವಿ ನಾವು ಕೂಡ. ಹ್ಞೂ. ನನಗೆ ನಿನ್ನ ಧ್ವನಿನಲ್ಲಿ ಹೃದಯ ಸಮುದ್ರ ಕಲಕಿ ಹಾಡು ಕೇಳಬೇಕಲ್ಲೋ. ನಿನಗೆ ಎದೆ ಬಡಿತ ಅಂತ ಹೇಳ್ದಲ್ಲ, ನನ್ನ ಎದೆ ಬಡಿತ ನೀನೇ ಸ್ವಾಮಿ ಅಂದಲ್ಲ, ಅದು ನೋಡೋಣ ಹೆಂಗೆ ಬರ್ಬೋದು ನಿನ್ನ ಧ್ವನಿನಲ್ಲಿ ಈ ಥರದ್ದು ಅಂತ ನನಗೆ ಕುತೂಹಲ. ಹ್ಞೂ ಸರ್. ಗೊತ್ತಾ, ಕೇಳಿದ್ಯಾ ಹಾಡು? ಹೇ, ಇಲ್ಲ ಸರ್. ಹೃದಯ ಸಮುದ್ರ ಕಲಕಿ ಹಾಡು ಕೇಳಿಲ್ವಾ? ಅದು ರಾಜ್ಕುಮಾರ್ದು ಹ್ಞೂ ಸರ್. ಗೊತ್ತಿಲ್ವಾ? ಟ್ರೈ ಮಾಡು ನೋಡ. ಅಶ್ವಮೇಧ ಅದೆಲ್ಲ ಗೊತ್ತಿಲ್ಲ ಸರ್. ಕೇಳ್ಬಿಟ್ಟು ರೆಡಿ ಮಾಡ್ಕೊಂಡ್ ಬರ್ತೀಯಾ? ಹ್ಞೂ ಸರ್. ಆಯ್ತು. ನಿನ್ನ ಧ್ವನಿನಲ್ಲಿ ಹೆಂಗೆ ಕೇಳುತ್ತೆ ನಾನು ಕೇಳಬೇಕು ಅಂತ ಆಸೆ. ಈ ಹುಲಿ ವೇಷ ಎಲ್ಲ ಹಾಕೊಂಡಿದ್ದಲ್ಲ, ಹ್ಞೂ ಸರ್. ಆವಾಗ ನನ್ಗೆ ಅನ್ಸಿದ್ದು ಈ ರೋಷ ವೇಷ ಎಲ್ಲ ಬಂದ್ರೆ ನಮ್ಮ ಶಿವು ಧ್ವನಿನಲ್ಲಿ ಹೆಂಗ್ ಬರುತ್ತೆ ಅದು ಅಂತ ಅಂದ್ರೆ ಕೇಳ್ಬೇಕು. ನೀನ್ ಕೈಯೆಲ್ಲ ಅಂತ ಕಚ್ಕೋತಾ ಇದ್ಯಲ್ಲ, ಕಚ್ಕೊಳ್ತಾ ಇದ್ದಲ್ಲ ಆವಾಗ. ಹಂಗೆ ಆ ರೋಷಾಗ್ನಿ ಜ್ವಾಲೆ ಉರಿದು ಅನ್ನುವಾಗ ನೀನ್ ಹೆಂಗೆ ಆ ಭಾವನೆನ ಹೇಗೆ ಆಚೆ ಹಾಕ್ತೀಯ ಅಂತ. ನಾನು ಕೊಕ್ಕ ಅಷ್ಟೊತ್ತಲ್ಲಿ ಆಯ್ತದಲ್ಲ ಮೇಡಮ್. ಏನ್ ತೊಂದ್ರೆ ಇಲ್ಲ. ಟ್ರೈ ಮಾಡು, Try ಮಾಡು. ಚೆನ್ನಾಗಿದೆ. ಕೊಕ್ಕಂದಾಗಲೇ ಆಗ್ಬಿಡ್ತದೆ. ಒಂದ್ಸರಿ ಕೇಳು ಹಾಡನ್ನ, ಕಲ್ತ್ಕೊಂಡ್ ಬಾ ನೋಡೋಣ. ಆಯ್ತು, ಥ್ಯಾಂಕ್ಸ್ ಸರ್. ಬೇಂಗಲ್ ಸರ್. ಯಾರು ಏನೇ ಹೇಳಪ್ಪ, ಹ್ಞೂ ಸರ್. ನಾನೇನೋ ತಮಾಷೆಗೆ ಹೇಳಿದೆ ವಿರಹ ಗೀತೆ ಆಡು ಅಂತ. ಹ್ಞೂ ಸರ್. ನನಗೆ ಗೊತ್ತಾಗ್ತದೆ ನೀನು ಅಪ್ಪಟ ಮಲೆ ಮಾದೇಶ್ವರನ ಭಕ್ತ. ನೀನು ಹ್ಞೂ. ನೀನು ಇಡೀ ಮೈ ಕೈಯಲ್ಲೆಲ್ಲ ಆ ಮಾದೇಶ್ವರ ತುಂಬಿಕೊಂಡಿದ್ದಾನೆ. ನೀನು ಅದೇ ಹಾಡುಗಳನ್ನೇ ಪ್ರಾಕ್ಟೀಸ್ ಮಾಡು, ಹ್ಞೂ ಸರ್. ಚೆನ್ನಾಗಿ ಆಡ್ತೀಯ ನೀನು. ಯಾಕೆ ಗೊತ್ತಾ, ನಿನ್ನಲ್ಲಿ ಆ ಕಳೆ ಇದೆ. ಹ್ಞೂ ಸರ್. ನಿನ್ನ ಏನು ಹೇಳ್ಬೇಕು ಗೊತ್ತಾಗ್ತಲ್ಲ, ನೀನು ಇಡೀ ನಿನ್ನ ಪ್ರಾಣನೇ ನೀನು ಆ ದೇವ್ರಿಗೆ ಒತ್ತೆಯಾಗಿ ಇಟ್ಬಿಟ್ಟಿದ್ಯಾ. ನೀನೇ ಎಲ್ಲವೂ ಅಂತ, ಸಕಲವೂ ನೀನೇ ತಂದೆ ಅಂತೇಳಿ ಆ ಮಾದೇಶ್ವರನ್ನ ನೆನೆಸ್ಕೊಳ್ತಾ ಇರ್ತೀಯ ಸದಾ ನೀನಲ್ವಾ. ಹ್ಞೂ ಸರ್. ಆ ದೇವ್ರು ನಿನ್ಗೆ ಒಳ್ಳೇದು ಮಾಡುತ್ತೆ. ನಿನಗೆ ಇಷ್ಟವಾದ ಗೀತೆಗಳನ್ನೇ ನೀನು ಕಲ್ತ್ಕೋ, ಅದನ್ನೇ ಹಾಡು, ಸರಿನಾ?
ಥ್ಯಾಂಕ್ಸ್ ಸರ್. ದೇವ್ರು ಒಳ್ಳೇದು ಮಾಡಲಿ. ಹಾಡೋದಕ್ಕೆ ಬರ್ತಾ ಇದ್ದಾರೆ ನವೀನ್ ಕುಮಾರ್ ಜಿ ಜಿ. ಮಾದಪ್ಪ ಮಾದೇವು ಅರಿಯೇನು ನಿನ್ನ ಲೀಲೆಯ ಮಾದಪ್ಪ ಮಾದೇವು ಅರಿಯೇನು ನಿನ್ನ ಲೀಲೆಯ ಈ ಜಗದ ಜ್ಯೋತಿಯಾಗಿ ಈ ಯುಗದ ದೈವವಾಗಿ ಈ ಭಕ್ತನ ಬಂಧುವಾಗಿ ಅಲ್ಲೇ ಕುಳಿತೇ ಕಲ್ಲಾಗಿ ಮಾಯ್ಕಾರ ಮಾದಪ್ಪ ಮಾಯ್ಕಾರ ಮಾದಪ್ಪ ಮಾದಪ್ಪ ಮಾದೇವು ಅರಿಯನು ನಿನ್ನ ಲೀಲೆಯ ಮೂಡಲಗಿರಿಯಲ್ಲಿ ನೆಲೆಯಾಗಿ ಕುಳಿತೋನೆ ಏಳುಗಾಳಿಗೆ ಗಂಡ ನೀನಾದೆ ಮೂಡಲಗಿರಿಯಲ್ಲಿ ನೆಲೆಯಾಗಿ ಕುಳಿತೋನೆ ಏಳುಗಾಳಿಗೆ ಗಂಡ ನೀನಾದೆ ನಿನ್ನ ಕಣ್ಣು ತೆರೆಯಲಿಲ್ಲ ನನ್ನ ಮೊರೆಯ ಕೇಳಲಿಲ್ಲ ನೀನೇನೇ ನನ್ನ ಜೀವ ನೀನಿಲ್ಲದೆ ಬಾಳಿಲ್ಲ ಮಾಯ್ಕಾರ ಮಾದಪ್ಪ ಮಾಯ್ಕಾರ ಮಾದಪ್ಪ ಮಾದಪ್ಪ ಮಾದೇವು ಅರಿಯನು ನಿನ್ನ ಲೀಲೆಯ ಕಾಮ ಕ್ರೋಧಕ್ಕೆ ಸಿಲುಕಿ ಬಳಲಿರುವಾಗ ಮಾಯೆಯ ಮುಸುಕಲಿ ಸಿಲುಕಿರುವಾಗ ಕಾಮ ಕ್ರೋಧಕ್ಕೆ ಸಿಲುಕಿ ಬಳಲಿರುವಾಗ ಮಾಯೆಯ ಮುಸುಕಲಿ ಸಿಲುಕಿರುವಾಗ ನನ್ನ ಕೂಗು ಕೇಳದೇನು ನನ್ನ ಮೊರೆಯ ಕೇಳೆಯೇನು ಈ ಭಕ್ತನ ಮರೆತೆಯೇನು ನನ್ನುಸಿರ ಉಳಿಸೇನು ಮಾಯ್ಕಾರ ಮಾದಪ್ಪ ಮಾಯ್ಕಾರ ಮಾದಪ್ಪ ಮಾದಪ್ಪ ಮಾದೇವು ಅರಿಯನು ನಿನ್ನ ಲೀಲೆಯ ಈ ಜಗದ ಜ್ಯೋತಿಯಾಗಿ ಈ ಯುಗದ ದೈವವಾಗಿ ಈ ಭಕ್ತನ ಬಂಧುವಾಗಿ ಅಲ್ಲೇ ಕುಳಿತೇ ಕಲ್ಲಾಗಿ ಮಾಯ್ಕಾರ ಮಾದಪ್ಪ ಮಾಯ್ಕಾರ ಮಾದಪ್ಪ 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 ಅರ್ಚನಾ ಮ್ಯಾಮ್. ಮಾದಪ್ಪ ಮಾದೇವು
ಏನು ಫೀಲ್ ಅದು ನವೀನ್ ಅವರೇ? ನಿಮ್ಮ ಧ್ವನಿಗೆ ಹೇಳಿ ಮಾಡಿಸಿದ ಹಾಗಿದೆ ಇದು ಹಾಡು. ಕೊನೆಯಲ್ಲಿ ಮಾದಪ್ಪ ಅಂತ ಸಸ್ಟೈನ್ ಮಾಡ್ತಿರಲ್ಲ, ಅಲ್ಲಿ ಮಾತ್ರ ಶಾರ್ಪ್ ಆಯಿತು, ಬಿಟ್ಟರೆ ಮಾದಪ್ಪ ರಾಗ ಸಂಯೋಜನೆ ಕೂಡ ತುಂಬ ಚೆನ್ನಾಗಿದೆ. ಯಾರು ಮಾಡಿರೋದು? ಇದು ಸಾಹಿತ್ಯ ಬಂದು ಕೋಡಂಬಳ್ಳಿ ಕೃಷ್ಣಮೂರ್ತಿ ಅಂತ ಮೇಡಮ್, ತಬಲಿಸ್ಟ್ ಅವರು ಬರೆದಿರೋದು. ಓಕೆ, ಅವ್ರದೇ ಟ್ಯೂನಿಂಗ್ ಎಲ್ಲ ಮೇಡಮ್. ತುಂಬ ಚೆನ್ನಾಗಿ ಮಾಡ್ಯಾರ ನೋಡಿ. ಎಷ್ಟು ಜನ ಇದ್ದಾರೆ, ಎಷ್ಟು ಟ್ಯಾಲೆಂಟೆಡ್ ಜನರಿದ್ದಾರೆ. ಕೆಲವ್ರಿಗೂ ಪಾಪ್ಯುಲಾರಿಟಿ ಬರ್ತಾರೆ, ಮನ್ನಣೆ ಸಿಗತ್ತೆ. ಕೆಲವರು ಹಾಗೆ ಎಲೆಮರೆ ಕಾಯಿ ಹಾಗೆ ಉಳ್ಕೊಂಡ್ಬಿಡ್ತಾರೆ. ಈ ಹಾಡನ್ನು ಕಂಪೋಸ್ ಮಾಡಿದವ್ರಿಗೆ ಕೂಡ ಒಂದು ಚಪ್ಪಾಳೆ ಬರಲಿ. ಸ್ವಲ್ಪ ಆಧುನಿಕ ಶೈಲಿಯಲ್ಲಿ ಕಂಪೋಸ್ ಮಾಡಿದ್ದಾರೆ, ಬಟ್ ತುಂಬ ಸುಂದರವಾಗಿದೆ ಇದು. ತುಂಬ ಅಂದರೆ ತುಂಬ ಸುಂದರವಾಗಿದೆ. ಆಮೇಲೆ ನೀವು ಪ್ರತಿ ಸಲವೂ ಚರಣ ಎಂಡ್ ಆಗುವ ಟೈಮಲ್ಲಿ ಮಾದಪ್ಪ ಅಂತ ತಗೊಳ್ತಾ ಇದ್ರಲ್ಲ, ಅದೊಂಥರ ಎಷ್ಟು ಆನಂದದಾಯಕವಾಗಿತ್ತು ಅಂದರೆ ಅಲ್ಲಿ ನೀವು ಕೊಡ್ತಾ ಇದ್ದ ಫೀಲು ತುಂಬ ಚೆನ್ನಾಗಿತ್ತು. ಹೃದಯ ಗೆದ್ದುಬಿಟ್ರಿ ನವೀನ್ ಅವರೇ. ಅದ್ಭುತವಾಗಿತ್ತು. ಹೀಗೆ ಹಾಡ್ತಾ ಇರಿ, ಎಲ್ಲರ ಮನಸ್ಸನ್ನು ಗೆಲ್ತಾ ಇರಿ. ದೇವ್ರು ಒಳ್ಳೇದು ಮಾಡಲಿ. ಎಷ್ಟೊಂದು ಭಕ್ತಿಗೀತೆಗಳಪ್ಪ ಮಲೆ ಮಹದೇಶ್ವರನ ಬಗ್ಗೆ ಅಲ್ವಾ ಸರ್? ಕೇಳಬೇಕು ಅನಿಸುತ್ತೆ. ಈ ಹಾಡು ಸಹ ಅಂಥ ಸಾವಿರಾರು ಹಾಡುಗಳ ಸಾಲಿಗೆ ಸೇರುತ್ತೆ. ನೀವು ಹೇಳಿದ್ರಲ್ಲ, ಯಾರೋ ರಚನೆ ಮಾಡಿದ್ದಂತ ಕೋಡಂಬಳ್ಳಿ ಕೃಷ್ಣಮೂರ್ತಿ ಅವರೇ ಸಂಗೀತ ಕೂಡ ಮಾಡಿರೋದಲ್ವಾ? ತುಂಬ ಅದ್ಭುತವಾಗಿ ಆಡಿದರೆ. ಪಾಪ ಒಂದು ಚೂರು ಏನೋ ವಾಯ್ಸ್ ಸ್ಟ್ರೈನ್ ಆದಂಗೆ ಕಾಣ್ತಾ ಇತ್ತು ನಿಮಗೆ, ಆದರೂ ಸಹ ಅದ್ಭುತವಾದ ಪ್ರಸ್ತುತಿ ನಿಮ್ಮದು. ದೇವ್ರು ಚೆನ್ನಾಗಿಟ್ಟಿರಲಿ ನಿಮಗೆ, ಒಳ್ಳೆಯದಾಗಲಿ. ಮುನಿರಾಜು ಸರ್, ನವರಸಗಳನ್ನು ಕೇಳಿದ್ರಾ? ಹಾಂ ಸರ್. ಯಾವ್ಯಾವ ರಸ ಇದೆ? ಹೆಸರು ಗೊತ್ತಿಲ್ಲ, ಬಟ್ ಗೊತ್ತಿಲ್ಲ. ನವರಸಗಳಂತೂ ಇದೆ ಅಲ್ವಾ? ಹಾಂ ಸರ್. ಭಕ್ತಿರಸ ಅಂತ ಇದೆಯಲ್ಲ? ಹಾಂ ಸರ್. ಆಮೇಲೆ ಕರುಣರಸ ಇದೆಯಲ್ಲ? ಹಾಂ ಸರ್. ಈ ಸಾಮಾನ್ಯವಾಗಿ ಭಕ್ತಿಗೀತೆಗಳನ್ನ ಹಾಡಬೇಕಾದ್ರೆ ಒಂಚೂರು ಆ ಕರುಣರಸ ಸೇರ್ತಾ ಇರುತ್ತೆ ಅಲ್ವಾ? ದುಃಖದ ಇದು ಅದು ಸ್ವಲ್ಪ ಸೇರಿದ್ರೆ ಅದು ಇನ್ನೂ ಅದರ ಮೆರುಗೆ ಚೆನ್ನಾಗಾಗತ್ತೆ ಅಲ್ವಾ? ಸಾಮಾನ್ಯವಾಗಿ ಭಕ್ತಿಗೀತೆ ಹಾಡ್ತಾ ಇದ್ದಂಗೆ ಒಂದು ಸ್ವಲ್ಪ ನಮಗೆ ಗೊತ್ತಿಲ್ಲದಂಗೆ ಒಳಗಡೆ ಒಂದು ರೀತಿಲಿ ದುಃಖ ಆ ಥರದ್ದು ಕ್ರಿಯೇಟ್ ಆಗ್ತಾ ಇರುತ್ತೆ. ಆ ಫೀಲ್ ಆಗಿದೆಯಾ ನಿಮಗೆ? ಹಾಂ ಸರ್. ಅದು ಇತ್ತು ಒಳಗಡೆ ಅಲ್ವಾ? ಹಾಂ ಸರ್. ಈ ಥರದ ಹಾಡುಗಳು ಜನಪದದಲ್ಲಿ ಪ್ರಯೋಗಗಳಿಲ್ಲ, ಆದರೆ ಜನಪದ ಶೈಲಿಯಲ್ಲಿ ಇದನ್ನು ಮಹದೇಶ್ವರನ ಮೇಲೆ ತುಂಬ ಹಾಡುಗಳನ್ನ ಬರೆದಿದ್ದಾರೆ. ಒಂದಲ್ಲ ಎರಡಲ್ಲ, ಸಾವಿರಾರು ಹಾಡುಗಳನ್ನು ಮಾಡಿದ್ದಾರೆ. ಅಂದರೆ ಇದು ಎಷ್ಟೋ ಹಾಡುಗಳು ನಾವು ಕೇಳೇ ಇರಲ್ಲ ಅಷ್ಟೇ, ಅವುಗಳು ಸರಿಯಾಗಿ ಪ್ರಚಾರ ಸಿಕ್ಕಿರಲ್ಲ, ಅಥವಾ ಇದ್ದರೂ ಕೂಡ ಅದೆಲ್ಲೂ ಪ್ಲೇ ಆಗ್ತಿರಲ್ಲ. ಈ ಥರದ್ದನ್ನೆಲ್ಲ ಈ ವೇದಿಕೆಗೆ ತಂದು ಹಾಡಿ ಅದಕ್ಕೆ ಒಂದು ಇಷ್ಟು ಮನ್ನಣೆ ಸಿಗೋಂಗೆ ಮಾಡ್ತಿರೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಬರೆದಿರೋರ್ಗೂ ಧನ್ಯವಾದಗಳು, ಹಾಡಿರೋರ್ಗೂ ಧನ್ಯವಾದಗಳು. ಮೂಲತಃ ಯಾರು ಹಾಡಿದ್ದಾರೆ ಇದನ್ನು? ಸರ್, ಇದನ್ನು ಯಾರು ಹಾಡಲಿಲ್ಲ ಸರ್. ನಾವು ಅವ್ರ ಬಾಯಲ್ಲಿ ಕೇಳಿರೋದತ್ತೆ ಅಷ್ಟೇ ಸರ್. ಅಂದರೆ ಕ್ಯಾಸೆಟ್ ಮಾಡಿಲ್ಲ ಇದನ್ನ. ಕ್ಯಾಸೆಟ್ ಮಾಡಿಲ್ಲ ಸರ್ ಇದನ್ನ. ಬಟ್ ಅವರಲ್ಲಿ ಕೇಳಿ ಅದನ್ನು ನನಗೆ ತಕ್ಕಂತೆ ನಾನು ಭಾವನೆ ತುಂಬ್ಕೊಂಡಿದ್ದೀನಿ ಸರ್, ಅಷ್ಟೇ. ಅದು ಒಳ್ಳೆ ಹಾಡು. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ನವೀನ್. ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಸುಮಾ. ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ? ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ? ಕುರುಡು ನಾಯಿ ಸಂತೆಗೆ ಬಂತಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ? ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ? ಕುರುಡು ನಾಯಿ ಸಂತೆಗೆ ಬಂತಂತೆ.
ಸಕ್ಕರೆ ಹಿತವಿಲ್ಲವಂತೆ ಕಂಡ ಎಲುಬು ಕಡಿದೀತಂತೆ ಕಂಡ ಸಕ್ಕರೆ ಹಿತವಿಲ್ಲವಂತೆ ಕಂಡ ಎಲುಬು ಕಡಿದೀತಂತೆ ಹೆಂಡಿರ ಮಕ್ಕಳ ನೆಚ್ಚೀತಂತೆ ಹೆಂಡಿರ ಮಕ್ಕಳ ನೆಚ್ಚೀತಂತೆ ಕೊಂಡು ಹೋಗುವಾಗ ಯಾರಿಲ್ಲವಂತೆ ಕುರುಡು ನಾಯಿ ಸಂತೆಗೆ ಬಂತಂತೆ ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ ಮಂಗನ ಕೈಯ ಮಾಣಿಕ್ಯದಂತೆ ಹಾಂಗು ಹೀಂಗು ಬದುಕೀತಂತೆ ಮಂಗನ ಕೈಯ ಮಾಣಿಕ್ಯದಂತೆ ಹಾಂಗು ಹೀಂಗು ಬದುಕೀತಂತೆ ರಂಗಪುರಂದರ ವಿಠಲನ ಮರೆತು ರಂಗಪುರಂದರ ವಿಠಲನ ಮರೆತು ಭಂಗ ಬಹಳ ಪಟ್ಟೀತಂತೆ ಕುರುಡು ನಾಯಿ ಸಂತೆಗೆ ಬಂತಂತೆ ಅದು ಯಾಕೆ ಬಂತೋ 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 ಕುರುಡು ನಾಯಿ ಸಂತೆಗೆ ಬಂತಂತೆ ಸಂತೆಗೆ ಬಂತಂತೆ ಸಂತೆಗೆ ಬಂತಂತೆ. ಅರ್ಚನಾ ಮ್ಯಾಮ್, ಒಂದು ಅತ್ಯುತ್ತಮವಾದ ದಾಸರ ಪದ, ಕುರುಡು ನಾಯಿ ಬಹಳ ವಿಶೇಷವಾದ ಕಾಂಪೋಸಿಷನ್ ಇದು. ಇದರಲ್ಲಿ ಕೆಲವು ಕಡೆ ಫೋಕ್ ಶೈಲಿಯೂ ಬರುತ್ತೆ, ಕೆಲವು ಕಡೆ ಅಪ್ಪಟ ಶಾಸ್ತ್ರೀಯ ಶೈಲಿನೂ ಬರುತ್ತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ, ಇದನ್ನು ನೆನಪು ತರಿಸುತ್ತೆ. ಆಮೇಲೆ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಯೋರಿಗೆ ಫಸ್ಟಿಗೆ ಹೇಳ್ಕೊಡೋ ಅಭ್ಯಾಸ ಮಾಡಿಸೋದೇ ಈ ರಾಗದಲ್ಲಿ. ಅದು ಆರೋಹಣ ಅವರೋಹಣ ಚೆನ್ನಾಗಿ ನುಡಿಸ್ಬಿಟ್ರು ಇಬ್ಬರು. ತುಂಬ ಅದ್ಭುತವಾದ ಹಾಡನ್ನು ತಗೊಂಡು ಹಾಡ್ದೆ ಅಮ್ಮ ಇಲ್ಲಿ. ಅದು ಯಾಕೆ ಬಂತು ರೇಂಜಿಗೆ ಹೋದಷ್ಟು ನಿನ್ನ ಕಂಠ ಸಿರಿ ಅದ್ಭುತವಾಗಿ ಕೇಳಿಸ್ತಾ ಇತ್ತು, ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಏನು ಕ್ಲಾರಿಟಿ ಇತ್ತು ಗೊತ್ತಾ ರೇಂಜ್ ಟಾಪ್ ನೋಟ್ಸಲ್ಲೆಲ್ಲ. ಬಟ್ ನೀನು ಓಪನಿಂಗ್ ಮಾಡ್ತಿದ್ಯಲ್ಲ, ಅದು ಯಾಕೆ ಬಂತೋ ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಮಾತ್ರ ಸ್ವಲ್ಪ ಇನ್ನೊಂದು ಚೂರು ಸುಲಲಿತವಾಗಿ ಹಾಡಬಹುದಿತ್ತು. ಅದು ಇನ್ನೊಂದು ಚೂರು ಕ್ಲಾರಿಟಿ ಬೇಕಾಗಿತ್ತು ಆ ಸಂಗತಿಯಲ್ಲಿ. ಅದು ಯಾಕೆ ಹಾಡು ನೋಡೋಣ. ಅದು ಯಾಕೆ ಈಗ ಬಂತು, ಈಗ ಬಂತು. ಅದೇ ಚಾಲೆಂಜು. ಪ್ರಾಕ್ಟೀಸ್ ಮಾಡೋದನ್ನು ಯಥಾವತ್ತಾಗಿ ವೇದಿಕೆ ಮೇಲೆ ತರಿಸೋದೇ ಚಾಲೆಂಜ್ ಸಿಂಗರ್ಗೆ. ಬಹಳಷ್ಟು ಸಲ ಪ್ರಾಕ್ಟೀಸ್ ಮಾಡುವಾಗ ಆರಾಮಾಗಿ ಬರ್ತಾ ಇರುತ್ತೆ, ಆರಾಮಾಗಿ ರೇಂಜ್ ರೀಚ್ ಆಗ್ತಿರುತ್ತೆ. ಸ್ಟೇಜ್ ಮೇಲೆ ಹಾಡುವಾಗ ಯಾವಾಗ ನಮ್ಮಲ್ಲಿ ಇದು ಬರುತ್ತೋ ಇಲ್ವೋ, ಈ ಸಂಗತಿ ನುಡಿಯುತ್ತೋ ಇಲ್ವೋ, ಈ ನೋಟ್ ರೀಚ್ ಆಗುತ್ತೋ ಇಲ್ವೋ ಅಂತ ಡೌಟ್ ಇಟ್ಕೊಂಡು ಹಾಡ್ತೀವಲ್ಲ, ಅವಾಗ ಬರಲ್ಲ ಅದು. ಸೊ ಆ ಡೌಟನ್ನು ಕಿತ್ತಾಕು ಮನಸ್ಸಿಂದ. ಎಲ್ಲರೂ ಅಷ್ಟೇ, ಏನೇನು ಡೌಟ್ಸ್ ಇದೆ ಕಿತ್ತಾಕಿ ನಿಮ್ಮಲ್ಲಿ ನೀವು ನಂಬಿಕೆ ಇಡಿ, ಅದ್ಭುತವಾಗಿ ಹಾಡ್ತೀರಿ ಎಲ್ಲರೂ. ಆಯಿತಾ? ಅದೊಂಚೂರು ಕ್ಲಾರಿಟಿ ಬೇಕಿತ್ತು ಅಷ್ಟೇ ಸಂಗತಿ. ಬಟ್ ತುಂಬ ಚೆನ್ನಾಗಿ ಹಾಡ್ದೆ ಅಮ್ಮ. ವೆರಿ ಗುಡ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಮುನಿರಾಜು ಸರ್, ಒಳ್ಳೆ ಹಾಡು, ತುಂಬ ಸೊಗಸಾದ ಹಾಡು, ಒಳರ್ಥ ತುಂಬ ಇದೆ ಅದಕ್ಕೆ ಅಲ್ವಾ? ಏನು ಅರ್ಥ ಇರ್ಬೋದು? ಮನುಷ್ಯ ಜೀವನದ ಬಗ್ಗೆ ಇರುವಂಥ ಹಾಡು ಅಲ್ವಾ ಸರ್? ಏನನ್ನೂ ಅರ್ಥ ಮಾಡ್ಕೊಳ್ಳೋದೇನೆ ಒಂದು ಅಂಧವಾಗಿ ಅದನ್ನು ಯಾವುದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಒಂದು ಸಂತಿಗೆ ಬಂದರೆ, ಒಂದು ಜೀವನ ಅನ್ನೋ ಸಂತಿಗೆ ಬಂದು ಏನನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರುತ್ತಲ್ಲ, ಅಂಥವ್ರನ್ನ ಕುರಿತು ಈ ದಾಸರು ಅದ್ಭುತವಾಗಿ ಬರೆದಿದ್ದಾರೆ. ಪುರಂದರದಾಸರು ಅವರ ಹಾಡುಗಳನ್ನು ಕೇಳ್ತಾ ಹೋದರೆ
ಒಂದೊಂದು ಮುತ್ತುಗಳು ಅವೆಲ್ಲ ಅಲ್ವಾ. ಆದರೆ ಅದನ್ನು ಸುಮ್ಮನೆ ಹಾಗೆ ಕೇಳಿದ್ರೆ ಕುರುಡು ನಾಯಿ ಸಂತೆಗೆ ಬಂದಿತ್ತು ಅಂತಂದರೆ ನಾವು ಅಲ್ಲಿಗೆ ಹೋಗೋದು. ನಮ್ಮ ಜ್ಞಾನ ಪಾಪ ಕುರುಡು ನಾಯಿ ಯಾಕೆ ಬಂದಿತ್ತೋ ಏನೋ, ಸುಮ್ಮನೆ ಅದು ಪಾಪ ಯಾಕೆ ಬಂದಿತ್ತೋ ಏನೋ, ಈ ಥರದನ್ನ ಅರ್ಥನೇ ಮಾಡ್ಕೊಂಬಿಟ್ಟಿರ್ತೀವಿ ನಾವು ಅಲ್ವಾ. ಆದರೆ ಎಲ್ಲಿಂದ ಎಲ್ಲಿಗೆ ಹೋಲಿಕೆ ಮಾಡಿರ್ತಾರೆ, ಒಳಾರ್ಥ ಏನೇನಿರುತ್ತಲ್ವ, ಇದೆಲ್ಲ ಅದ್ಭುತ. ಅದಕ್ಕೆ ಕನ್ನಡ ಸಾಹಿತ್ಯವನ್ನು ಓದ್ತಾ ಹೋದರೆ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇವೆಲ್ಲ ಈ ಸಾಹಿತ್ಯದ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ. ಆದರೆ ಹಿಂದೆ ಚಂಪು ಸಾಹಿತ್ಯ ಎಲ್ಲ ಇತ್ತು, ಹಳಗನ್ನಡದ ಸಾಹಿತ್ಯ ಎಲ್ಲ ಇತ್ತು. ಅದಾದಮೇಲೆ ಇವೆಲ್ಲ ಒಂದೊಂದೇ ಬದಲಾವಣೆ ಆಗ್ತಾ, ಆಮೇಲೆ ನವ್ಯ, ಬಂಡಾಯ ಈ ಥರದ್ದೆಲ್ಲ ಬರ್ತಾ ಹೋಗ್ತಾ ಇತ್ತು. ಈ ಪರಂಪರೆ ಇದೆಯಲ್ಲ, ಕನ್ನಡ ಸಾಹಿತ್ಯ ಪರಂಪರೆ ಇದೆಯಲ್ಲ, ಇದು ಅದ್ಭುತವಾದ್ದು. ಈ ಥರದ ಹಾಡುಗಳನ್ನೆಲ್ಲ ನಾವು ಪದೇ ಕೇಳ್ತಾ ಇದ್ದರೆ ಆ ಸಾಹಿತ್ಯನೂ ಮುಟ್ತಾ ಇರುತ್ತೆ. ಗಾನ ಸಿಂಚನದ ಮೂಲಕ ಒಂದು ಅಪರೂಪದ ಹಾಡನ್ನು ಭಾಳ ಸೊಗಸಾಗಿ ಹಾಡಿ ನಮ್ಮ ಪ್ರೇಕ್ಷಕರಿಗೆ ಕೇಳಿಸಿದಿರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನೋಡಿ, ಈ ಪುರಂದರದಾಸರಾಗ್ಬೋದು, ಕನಕದಾಸರಾಗ್ಬೋದು, ಅಥವಾ ಕೈವಾರ ತಾತಯ್ಯನವರಾಗ್ಬೋದು, ವೀರಬ್ರಹ್ಮಯ್ಯನವರಾಗ್ಬೋದು, ಮಾರ್ಮಿಕವಾಗಿ ಸುಮಾರು ಹಾಡುಗಳನ್ನು ರಚನೆ ಮಾಡಿದ್ದಾರೆ ಅವರು ಅಲ್ವೇ. ಅದ್ರ ಗೂಢಾರ್ಥ ಒಳಾರ್ಥ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡಬೇಕು. ಈಗ ಮುನಿರಾಜ್ ಅವರು ಹೇಳಿದ ಮೇಲೆ ನಮಗೆ ಗೊತ್ತಾಗಿದ್ದದ್ದು ಜೀವನದ ಸಂತಿಗೆ ಬರೋದು ಅಂತ. ಏನು ಸಾಮಾನ್ಯವಾಗಿ ಕೇಳಿದ್ರದ್ದು ಏನು ಕುರುಡರಾದವರು ಸಂತೆಗೆ ಹೋದರೆ ಏನಾಗುತ್ತೆ ಅಂತ ನಮ್ಗೆ ಅಷ್ಟೇ ಇರುತ್ತೆ. ಆದರೆ ಅದರಿಂದ ಒಂದು ವಿಶಾಲವಾದ ಅರ್ಥವನ್ನು ಕಲ್ಪಿಸ್ಕೊಂಡು ಅವ್ರು ಬರೆದಿರ್ತಾರೆ. ಅದು ಜೀವನದ ಮೌಲ್ಯಗಳ ಬಗ್ಗೆ, ಜೀವನದಲ್ಲಿ ನಡೀತಕ್ಕಂಥ ನಿತ್ಯ ಘಟನೆಗಳ ಬಗ್ಗೆ ಎಲ್ಲ ಬೆಳಕು ಚೆಲ್ತಕ್ಕಂಥ ರಚನೆ ಅವೆಲ್ಲನೂ ದಾಸರದ್ದು. ಹಾಗಾಗಿ ಒಳ್ಳೆಯ ಪ್ರಸ್ತುತಿ ನಿಮ್ಮ ಕಂಠದಲ್ಲಿ ಚೆನ್ನಾಗಿ ಬಂತು. ತುಂಬ ಸೊಗಸಾಗಿ ಆಡಿದಿರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಹುಡುಗ ಹೆಂಗೆ ಏನು ಅಂತ ಯೋಚಿಸ್ಬೇಡ್ರಿ, ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಮಿಲಿಂದ್ ಆನ್ ಸ್ಟೇಜ್ ಪ್ಲೀಸ್. ಹುಡುಗಂಗೇನಂತ ಯೋಚಿಸ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಹುಡುಗಂಗೇನಂತ ಯೋಚನೆ ಮಾಡ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಯಾರ ಮಾತು ಅವನ ಬಗ್ಗೆ ಕೇಳಬ್ಯಾಡ್ರಿ, ಯಾರ ಮಾತು ಅವನ ಬಗ್ಗೆ ಕೇಳಬ್ಯಾಡ್ರಿ. ಸೇರದ ಮಂದಿ ಕೆಟ್ಟ ಹುಡುಗ ಅಂತಾರ್ರಿ, ಸೇರದ ಮಂದಿ ಕೆಟ್ಟ ಹುಡುಗ ಅಂತಾರ್ರಿ. ಎಲ್ಲ ಮಾಡಿ ಮುಗ್ಸಾನಂತ ಹೇಳ್ತಾರ್ರಿ, ಎಲ್ಲ ಮಾಡಿ ಬಿಟ್ಟಾನಂತ ಹೇಳ್ತಾರ್ರಿ. ಏನಲ್ಲದ್ ಮಾಡ್ಯಾನಂತ ನೀವ ಹೇಳ್ರಿ. ಹುಡುಗಂಗೇನಂತ ಯೋಚನೆ ಮಾಡ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಹುಡುಗಂಗೇನಂತ ಯೋಚಿಸ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಸಿಗರೇಟ್ ಸೇದೋದಿಲ್ಲ ಹೇಳ್ರಿ, ಯಾವ ಹುಡುಗ ಸಿಗರೇಟ್ ಸೇದೋದಿಲ್ಲ ಹೇಳ್ರಿ. ನಮ್ಮ ಹುಡುಗ ಸೇದಿದ್ರೇನ ದೊಡ್ಡ ಮಾತ್ರಿ, ನಮ್ಮ ಹುಡುಗ ಸೇದಿದ್ರೇನ ದೊಡ್ಡ ಮಾತ್ರಿ. ಮಂದಿ ಹಂಗ ನಮ್ಮ ಹುಡುಗ ಕುಡುಕನಲ್ರಿ, ಮಂದಿ ಹಂಗ ನಮ್ಮ ಹುಡುಗ ಕುಡುಕನಲ್ರಿ. ಕುಡಿತಾನೆ ಪೆಪ್ಸಿ ಅವೆಲ್ಲ ಹೇಳ್ಬಾರ್ದ್ರಿ. ಇಲ್ಲಿ ಎಳ್ನೀರು ಕಬ್ಬನಲ್ಲಿ ಅವಾಬ್ ನೋಡ್ರಿ ಬರೇ. ಮಂದಿ ಹಂಗ ನಮ್ಮ ಹುಡುಗ ಕುಡುಕನಲ್ರಿ, ಬ್ಯಾಸ್ರದಾಗೊಮ್ಮೆ ಕೊಡ್ತಾರೆ ನಾತ್ರಿ. ಹುಡುಗಂಗೇನಂತ ಯೋಚನೆ ಮಾಡ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಹುಡುಗಂಗೇನಂತ ಯೋಚಿಸ್ಬ್ಯಾಡ್ರಿ, ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಗೆಳೆಯರೆಲ್ಲ ಆಡುವಾಗ ತೆಪ್ಪಾಗೇನ್ರಿ, ಗೆಳೆಯರೆಲ್ಲ ಆಡುವಾಗ ತೆಪ್ಪಾಗೇನ್ರಿ. ಕುಂದರ್ಲಾರ್ದೆ ಇಸ್ಪೇಟೇನೋ ಆಡ್ತಾನ್ರಿ, ಕುಂದರ್ಲಾರ್ದೆ ಕಾರ್ಡ್ಸೇನೋ ಆಡ್ತಾನ್ರಿ. ಮನೆಯಾಗವ ಎಂದು ಮಾಂಸ ಮುಟ್ಟೆ ಇಲ್ರಿ, ನುಗ್ಗಿಕಾಯಿ ಸಾರು. ಮನೆಯಾಗವ ಎಂದು ಮಟನ್ ಮುಟ್ಟೆ ಇಲ್ರಿ. ಕುಡ್ದಾಗೇನೋ ಹೊರಗಿಂದೊರಗ ತಿಂದು ಬರ್ತಾನ್ರಿ.
ಹುಡುಗ ಹಂಗೇನಂತ ಯೋಚಿಸ್ಬ್ಯಾಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ ಹುಡುಗ ಹಂಗೇನಂತ ಯೋಚನೆ ಮಾಡ್ಬ್ಯಾಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ ಪರ ಹೆಣ್ಣು ಕಣ್ಣೆತ್ತಿ ನೋಡವಲ್ರಿ ಪರ ಹೆಣ್ಣು ಕಣ್ಣೆತ್ತಿ ನೋಡವಲ್ರಿ ಕುಡ್ದಾಗಾರು ಏನು ಮಾಡ್ತಾರೆ ಹೆಂಗ ಹೇಳದ್ರಿ ಕುಡ್ದಾಗಾರು ಏನು ಮಾಡ್ತಾರೆ ಹೆಂಗ ಹೇಳದ್ರಿ ಊರೊಳಗಿನ ಯಾವ ಹೆಣ್ಣು ಅವ ಮುಟ್ಟಿಲ್ರಿ ಯಾರಿಗೆ ಬಿಟ್ಟನಪ್ಪ ಶ್ರೀರಾಮಚಂದ್ರ ರೀ ನಮ್ಮ ಹುಡುಗ ಊರೊಳಗಿನ ಯಾವ ಹೆಣ್ಣು ಅವ ಮುಟ್ಟಿಲ್ರಿ ಲಲ ಇಟ್ಟೋನಂತೆ ನಾವೆನ್ನು ಹುಡುಗ ಹಂಗೇನಂತ ಯೋಚಿಸ್ಬ್ಯಾಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ ಹುಡುಗ ಹಂಗೇನಂತ ಯೋಚನೆ ಮಾಡ್ಬ್ಯಾಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ ನಮ್ಮದು ಪುರುಷ ಪ್ರಧಾನವಾದಂತ ಸಮಾಜ ಹೆಣ್ಮಕ್ಳು ಏನೇ ಮಾಡ್ಲಿರಿ ತಕ್ಕಂತ ಆಚೆ ಬರ್ತೈತ್ರಿ ಪಕ್ಕಂತ ಕರೆಂಟ್ ಬಂದಂಗ ಪಕ್ಕದ ಕರೆಂಟ್ ಬಂದಾಗ ಹಂಗಲ್ರಿ ಗಂಡಸರು ಮಾಡಿದ್ರೆ ಹೊರಗೆ ಬರ್ತದ ಇವಾಗ ಆದ್ರೆ ಹುಡುಗಂಗೇನಿದ್ರು ಅವ ಹುಡುಗರಿ ಹುಡುಗಂಗೇನಿದ್ರು ಅವ ಹುಡುಗರಿ ಹುಡುಗ ಏನು ಮಾಡಿದ್ರೂನು ನಡಿತೈತ್ರಿ ಹುಡುಗ ಏನು ಮಾಡಿದ್ರೂನು ನಡಿತೈತ್ರಿ ಎಷ್ಟು ವರ್ಷ ಆತ್ರಿ ನಿಮ್ ಹುಡುಗಿ ದೊಡ್ಡಕ್ಕಾಗಿ ನಮ್ಮ ಹುಡುಗಿ ದೊಡ್ಡಕ್ಕಾಗಿ 16 18 ನಡೆದೈತೆ 16 ವರ್ಷ ಆಗಿ ದೊಡ್ಡಕ್ಕಾಗಿ ನಿಮ್ಮ ಹುಡುಗಿ ಒಟ್ಟಿನಲ್ಲಿ ಗಂಡು ಬೇಕ್ರಿ ನಿಮ್ಮ ಹುಡುಗಿ ಒಟ್ಟಿನಲ್ಲಿ ಗಂಡು ಬೇಕ್ರಿ ನಮ್ಮ ಹುಡುಗನಂತ ಹುಡುಗ ಎಲ್ಲಿ ಸಿಗ್ತಾನೆ ಹುಡುಗ ಹಂಗೇನಂತ ಯೋಚಿಸ್ಬ್ಯಾಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ ಹುಡುಗ ಹಂಗೇನಂತ ಯೋಚನೆ ಮಾಡ್ಬ್ಯಾಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ ಅರ್ಚನಾ ಮ್ಯಾಮ್. ಮಿಲಿಂದ ಸೂಪರ್ ಎಂಟರ್ಟೈನಿಂಗ್ ಕಣೋ. ಎಲ್ಲೂ ಶ್ರುತಿ ತಾಳ ಏನೂ ಬಿಡಲಿಲ್ಲ ನೀನು. ಆಮೇಲೆ ಒಳ್ಳೆ ಎನಾಕ್ಟ್ ಮಾಡಿಕೊಂಡು ಅದ್ಭುತವಾಗಿ ಇದೊಂದು ಪ್ರಕರಣ, ಒಂದು ಪ್ರಸಂಗ ನೋಡಿದ ಹಾಗಾಯ್ತು. ಪರ ಹೆಣ್ಣು ಕಣ್ಣೆತ್ತಿ ನೋಡವಲ್ರಿ ಪರ ಹೆಣ್ಣು ಕಣ್ಣೆತ್ತಿ ನೋಡವಲ್ರಿ ಕುಡ್ದಾಗಾರು ಏನು ಮಾಡ್ತಾರೆ ಹೆಂಗ ಹೇಳದ್ರಿ ಕುಡ್ದಾಗಾರು ಏನು ಮಾಡ್ತಾರೆ ಹೆಂಗ ಹೇಳದ್ರಿ. ನಮ್ ನವಿಲಿಗೂ ಚಪ್ಪಾಳೆ ಬರ್ಬೇಕಪ್ಪ. ಕೊನೆಯಲ್ಲಂತೂ ಅದೇನೋ ಬಸ್ ಹೊರಡೋತ್ತಿಗೆ ಟಿಕೆಟ್ 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 ಅಂತಾರಲ್ಲ, ಹಂಗೇನೋ ಜೋರಾಗಿ ಕೂಗ್ತಾ ಇತ್ತು ನವಿಲು. ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ ಕಣ್ಣ ಮುಚ್ಚಿ ನಮ್ಮ ಹುಡುಗ ಕನ್ಯಾ ಕೊಡ್ರಿ. ಸಖತ್ತಾಗಿತ್ತು. ಸಾಲದಿದ್ದು ಕಣ್ಣು ಬೇರೆ ಇಟ್ಟು ದೊಡ್ಡಕ್ಕೆ ಬಿಡೋದು. ಎಲ್ಲಿ ಕಣ್ಣು ಹಿಂಗೆ ಈಚೆ ಹಾರ್ಕೊಂಬಂದ್ಬಿಡುತ್ತೋ ಅಂತ. ಸಿಕ್ಕಾಪಟ್ಟೆ ಮಜಾ ಇತ್ತು. ಬಟ್ ಇದು ನಡೆಯುತ್ತೆ ಕೂಡ ಅಲ್ವಾ, ನಿಜವಾಗ್ಲೂ ಸಮಾಜದಲ್ಲಿ ನಡೆಯುತ್ತೆ ಈ ಥರ ಸಂಗತಿಗಳು. ಆದರೆ ಈ ಹಾಡಿನ ಮುಖಾಂತರ ತುಂಬ ತಮಾಷೆಯಾಗೆ ಬಹಳ ಗಂಭೀರವಾದ ವಿಷಯನ ಕೂಡ ನೀನು ಹೇಳ್ದೆಯಪ್ಪ. ಹುಡುಗಿರು ಏನು ಮಾಡಿದ್ರು ಅದು ತುಂಬ ಬೇಗ ಬೆಳಕಿಗೆ ಬರುತ್ತೆ, ದೊಡ್ಡ ಗುಲ್ಲಾಗತ್ತೆ. ಹುಡುಗ ತಾನೇ ನಡೆಯುತ್ತೆ ಅಂತ ಮಾಡ್ತಾರೆ ಅಂತ. ಅದು ಸತ್ಯವಾದ ವಿಷಯ ನೀನು ಹೇಳಿದ್ಯಪ್ಪ. ಹೆಣ್ಮಕ್ಳು ಏನೇ ಮಾಡ್ಲಿರಿ ತಕ್ಕಂತ ಆಚೆ ಬರ್ತೈತ್ರಿ ಪಕ್ಕಂತ ಕರೆಂಟ್ ಬಂದಂಗ. ಪಕ್ಕದ ಕರೆಂಟ್ ಬಂದಾಗ ಹಂಗಲ್ರಿ ಗಂಡಸರು ಮಾಡಿದ್ರೆ ಹೊರಗೆ ಬರ್ತದ ಇವಾಗ. ಆದ್ರೆ ಹುಡುಗಂಗೇನಿದ್ರು ಅವ ಹುಡುಗರಿ ಹುಡುಗಂಗೇನಿದ್ರು ಅವ ಹುಡುಗರಿ ಹುಡುಗ ಏನು ಮಾಡಿದ್ರೂನು ನಡಿತೈತ್ರಿ. ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ಯಾ. ತುಂಬ ಎಂಟರ್ಟೈನಿಂಗ್ ಆಗಿ ಈ ಹಾಡನ್ನು ಹಾಡಿದ್ಯಾ. ಅದ್ಭುತವಾಗಿ ಹಾಡಿದ್ಯಾ. ವೆರಿ ಗುಡ್. ಗಾಡ್ ಬ್ಲೆಸ್ ಯು. ಗರ್ಲ್ಸ್ 100 ಸುಳ್ಳೇಳಿ ಒಂದು ಮದುವೆ ಮಾಡಬೇಕಂತೆ. ಹುಡುಗ ಹೆಂಗನ ಇರಲಿ, ಏನಾದರೂ ಕೊರತೆ ಇರಲಿ, ಎಲ್ಲ ಸರಿ ಕಟ್ಕೊಂಡು ಸುಳ್ಳು ಹೇಳ್ಕೊಂಡು ಒಂದು ಕನ್ಯಾ ನೋಡಬೇಕು, ಒಂದು ಮದುವೆ ಮಾಡಬೇಕು ಅಲ್ವಾ. ಅದು ಸಾಮಾನ್ಯವಾಗಿ ಇರ್ತಕ್ಕಂಥ ಗಾದೆ ಅದು. ಹಾಗಾಗಿ ಮದುವೆಗಳು ಮಾಡುವಾಗ ಸಾಕಷ್ಟು ಈ ಕಡೆ ಆ ಕಡೆ, ಹೆಣ್ಣಿನ ಕಡೆ ಗಂಡಿನ ಕಡೆ ಎರಡು ಕಡೆನೂ ಒಟ್ಟಿನಲ್ಲಿ ಸ್ವಲ್ಪ ಹೇಳ್ಕೊಳ್ತಾರೆ.
ನಮ್ಮ ಹುಡುಗ ಹಾಗೆ, ನಮ್ಮ ಹುಡುಗ ಹೀಗೆ, ನಮ್ಗೆ ಆಸ್ತಿ ಅಷ್ಟಿದೆ, ನಮ್ಗೆ ಆಸ್ತಿ ಇಷ್ಟಿದೆ ಅಂತೇಳಿ. ಆದರೆ ಇವೆಲ್ಲದ್ರ ಮಧ್ಯೆ ಒಂದು ಮದುವೆ ಅಂತೂ ಆಗುತ್ತೆ ಅಲ್ವಾ? ಎಸ್ ಸರ್. ಸೊ ಹುಡುಗಿ ಬೇಕಾದಾಗ ಒಂದು ಮಾತು ಖರ್ಚು ಮಾಡಬೇಕಾಗತ್ತೆ, ನಮ್ಮ ಹುಡುಗ ಒಳ್ಳೆಯವನು, ನಮ್ಮ ಹುಡುಗ ಕುಡುಕ ಅಲ್ಲ ಅಂತ. ಆದರೆ ವಾಸ್ತವ ಬಣ್ಣ ಬಯಲಾಗೋದು ಯಾವಾಗ ಹೇಳಿ? ಅವ್ರು ಕಟ್ಕೊಂಡಾಗ ಅಲ್ವೇ? ಒಳ್ಳೆ ಎಂಟರ್ಟೈನ್ಮೆಂಟ್ ಸಾಂಗ್ ಇದು. ಗಾನ ಸಿಂಚನದಲ್ಲಿ ಇದೊಂದು ಎಂಟರ್ಟೈನಿಂಗ್ ಸಾಂಗ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್, ಏನು ಇಷ್ಟೆಲ್ಲ ಕಲ್ಯಾಣಗಳನ್ನ ಇಟ್ಕೊಂಡ್ಮೇಲೆ ಹೆಣ್ಣು ಕೊಡದೇ ಇರೋಕ್ಕಾಗತ್ತೇನಪ್ಪ? ಅಲ್ಲ, ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಅಂಥವ್ರಿಗೆ ಬೇಗ ಹೆಣ್ಣು ಸಿಗುತ್ತೆ, ಎಸ್ ಸರ್. ಒಳ್ಳೆಯವ್ರಿಗೆ ಸಿಗಲ್ಲ ಹೆಣ್ಣು. ಏನು ಮಾಡ್ಕೊಂಡವ್ರೆ, ಮಾಡ್ಕೊಂಡವ್ರೆ ಅಂತ ಯಾಮಾರಿಸ್ತವ್ರು ಕೊಟ್ಬಿಟ್ಟಿರ್ತಾರೆ ಹೆಣ್ಣು. ನಮ್ಮ ಹುಡುಗನಿಗೇನು ಬರೋಕ್ಕಿಲ್ಲ, ಅವ್ನಿಗೇನು ಮಾಡೋಕ್ಕಿಲ್ಲ ಅಂತ ಹಿಂಗೆ ಸುಳ್ಳು ಹೇಳಿ ಅರ್ಧ ಮದುವೆ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಅವ್ರ ಹಣೆ ಬರ ಗೊತ್ತಲ್ಲ ನಿಮಗೆ. ಈ ಒಂದು ವಿಡಂಬನಾತ್ಮಕವಾದಂಥ ಗೀತೆ ಇದು. ಸಮಾಜದ ಇದನ್ನು ಕನ್ನಡಿ, ಅದು ಸಮಾಜದ ಕೆಲವೊಂದು ಲೋಪದೋಷಗಳನ್ನ ಕನ್ನಡಿಯಾಗಿಡಿದ್ರು ಅಂತ ಒಂದು ಹಾಡಿದು. ಒಟ್ಟು ನಿನ್ನ ಕಂಠದಲ್ಲಿ ಅದು ಒಂಥರ ವಿಶೇಷವಾಗಿ ಒಂಥರ ಗುಂಡು ಹೊಡೆದಂಗೆ ಇರುತ್ತೆ. ಹಾಂ, ಸೂಪರ್ ಹಾಡು, ಸೂಪರ್ ಹಾಡು. ಥ್ಯಾಂಕ್ ಯು ಸರ್. ಆಮೇಲೆ ಸಾಹಿತ್ಯ ಅರ್ಥ ಮಾಡ್ಕೊಂಡು ಹಾಡ್ತೀಯ, ಅದು ಬಹಳ ಮುಖ್ಯ. ಆಮೇಲೆ ಅಲ್ಲೆಲ್ಲೇನೋ ಅದೆಲ್ಲೋ ಹೇಳಬಾರ್ದು ಅಂತ ಅವ್ನು ಪೀರಪ್ಪನಿಗೆ ಬೇರೆ ಹೇಳ್ತಿದ್ದೆ, ಅದೆಲ್ಲ ಹೇಳಬಾರ್ದು, ಮಜ್ಜಿಗೆ ನೀರು ಅಂತ ಹೇಳ್ಬೇಕಷ್ಟೇ ಅಂತ, ಪೆಪ್ಸಿ ಅಂತ ಹೇಳ್ಬಾರ್ದು. ಮಂದಿ ಹಂಗ ನಮ್ಮ ಹುಡುಗ ಕುಡ್ಕಾನಲ್ರಿ, ಪೆಪ್ಸಿ ಕುಡಿತಾನೆ, ಪೆಪ್ಸಿ. ಅವೆಲ್ಲ ಹೇಳ್ಬಾರ್ದ್ರಿ. ಇಲ್ಲಿ ಎಳ್ನೀರು ಕಬ್ಬನಾಲ್ ಅವಾಬ್ ನೋಡ್ರಿ ಬರೇ. ಸಾಹಿತ್ಯದ ಬಗ್ಗೆ ನಿನಗೆ ಹಿಡಿತಾ ಇದೆ, ಅದು ಎಲ್ಲಿ ಏನು ಹೇಳಬೇಕು ಏನು ಹೇಳಬಾರ್ದು ಅದೆಲ್ಲ ಗೊತ್ತಾಗ್ತಿದೆ ಅಲ್ವಾ? ಎಸ್ ಸರ್. ಸೂಪರ್ ಹಾಡು, ಸೂಪರ್ ಹಾಡು. ಆಮೇಲೆ ಚೆನ್ನಾಗಿ ಹಾಡ್ತಿದ್ಯಾ. ಈಗ ಇತ್ತೀಚೆಗೆ ನಿನ್ನ ಹಾಡುಗಾರಿಕೆ ಕೂಡ ಇಂಪ್ರೂವ್ಮೆಂಟ್ ಆಗ್ತಿದೆ. ಒಳ್ಳೇದಾಗಲಿ ವಿನೀತ್. ಥ್ಯಾಂಕ್ ಯು ಸರ್. ದೇವರಾಣೆ ದೇವರಲ್ಲ, ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ವಿಶ್ವನಾಥ್ ಎಲ್ ಚಂಗಚಹಳ್ಳಿ. ದೇವರಾಣಿ ದೇವರಲ್ಲ, ದೇವರಾಣಿ ದೇವರಲ್ಲ, ದೇವರಿಗೂ ದೊಡ್ಡವನು. ದೇವರಾಣಿ ದೇವರಲ್ಲ, ದೇವರಿಗೂ ದೊಡ್ಡವನು. ಭೂಮಿ ಮೇಲೆ ನಮ್ಮನ್ನೆಲ್ಲ ತಂದೆ ತಾನೇ ತಂದೋನು. ತಂದೆ ತೋರು ಪ್ರೀತಿ ಮುಂದೆ ಒಂದಕ್ಕೊಂದು ಮಾತಿಲ್ಲ. ಬೆನ್ನ ಹಿಂದೆ ಕಾಯೋ ತಂದೆ ಒಂದು ಮುಂದೆ ಯಾರಿಲ್ಲ. ಹೆಜ್ಜೆ ಹೆಜ್ಜೆ ಕಾಯೋನು, ತಪ್ಪನ್ನೆಲ್ಲ ತಿದ್ದೋನು. ಮರೆತರೋ ಈ ಸತ್ಯವನು, ಮರೆತರೋ ಈ ಸತ್ಯವನು. ನಮ್ಮ ಬಾಳಿನ ನೊಗವನು ತನ್ನ ಹೆಗಲಲ್ಲಿ ಹೊತ್ತನು. ಜನ್ಮದಾತನು ಈತನು, ಇವನ ಕೊಡುಗೆ ಈತನು. ನಿನ್ನ ಆಸರೆಯಲ್ಲಿಯೇ ಹೆಜ್ಜೆ ಹೆಜ್ಜೆಯ ನಿಟ್ಟನು. ನಟ್ಟ ನಡುವಲಿ ಏತಕ್ಕೆ ಬಿಟ್ಟು ಹೊರಟೆಯೋ ನಮ್ಮನು. ಬಾಳು ಕೊಟ್ಟ ದೇಹಕ್ಕೆ ಕೊಳ್ಳಿ ಹೇಗೆ ಇಡುವುದೋ. ಬಾಳು ಕೊಟ್ಟ ದೇಹಕ್ಕೆ ಕೊಳ್ಳಿ ಹೇಗೆ. ದೇವರಾಣಿ ದೇವರಲ್ಲ, ದೇವರ
ದೊಡ್ಡವನು. ಭೂಮಿ ಮೇಲೆ ನಮ್ಮನ್ನೆಲ್ಲ ತಂದೆ ತಾನೇ ತಂದೋನು. ತಾಯಿ ಪ್ರೀತಿ ಗೋಚರ, ಇವನ ಪ್ರೀತಿಯ ಗೋಚರ. ಮಮತೆ ಬುಕ್ಕೆಯ ಎದೆಯಲಿ ಬಚ್ಚಿ ಕುಳಿತಿರೋ ಸಾಗರ. ಕಲ್ಲು ದೇವರ ಬೇಡದೆ ಕಾಣೋ ದೇವರ ಬೇಡಿರೋ. ಬೇಡಿದರು ಅವ ನೀಡನು, ಬೇಡದೆ ಇವ ಕೊಡುವನು. ಬ್ರಹ್ಮ ವಿಷ್ಣು ಮಹೇಶ್ವರ ಇವನ ಮುಂದೆ ನಿರುತ್ತರ. ಬ್ರಹ್ಮ ವಿಷ್ಣು ಮಹೇಶ್ವರ ಇವನ ಮುಂದೆ ನಿರುತ್ತರ. ಅರ್ಚನಾ ಮ್ಯಾಮ್, ಇದು ಚಲನಚಿತ್ರ ಗೀತೆನಾ? ಹಾಂ ಹೌದಾ? ಹೌದು. ಯಾವ ಸಿನಿಮಾದು? ನೀನ್ಯಾರೇ ಅಂತ. ಕಂಪೋಸಿಂಗ್ ಶೈಲಿ ಕೇಳಿ ಸ್ವಲ್ಪ ಸಿನಿಮಾ ಧಾಟಿಯಲ್ಲಿದೆಯಲ್ಲ ಅಂತ ಅನ್ಕೊಳ್ತಾ ಇದ್ದೆ. ತುಂಬ ಚೆನ್ನಾಗಿ ಹಾಡಿದ್ರಿ ವಿಶ್ವ. ದೇವರಾಣಿ ದೇವರಲ್ಲ ದೇವರಿಗೂ ದೊಡ್ಡವನು. ಆ ಲಾಸ್ಟಲ್ಲಿ ಹೈ ಪಿಚ್ಚಲ್ಲಿ ಚರಣದಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಾಫ್ಟ್ ಮಾಡಿ ನಿಲ್ಲಿಸ್ತಿರಲ್ಲ, ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಥ್ಯಾಂಕ್ ಯು. ವೆರಿ ನೈಸ್, ವೆರಿ ನೈಸ್, ವೆರಿ ವೆರಿ ನೀಟ್ ಸಿಂಗಿಂಗ್. ಭಾವನೆಗಳು, ಶ್ರುತಿ, ತಾಳ ಎಲ್ಲವೂ ತುಂಬ ಪ್ಲೆಸೆಂಟಾಗಿತ್ತು ಕೇಳಲಿಕ್ಕೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ವಿಶ್ವ. ಥ್ಯಾಂಕ್ ಯು. ಮುನಿರಾಜು ಸರ್, ಸಾಮಾನ್ಯವಾಗಿ ತುಂಬ ಹಾಡುಗಳು ತಾಯಿ ಬಗ್ಗೆನೇ ಇರ್ತವೆ. ಹೌದು ಸರ್. ಅಪರೂಪಕ್ಕೆ ಒಂದು ಸರಿ ತಂದೆ ಬಗ್ಗೆ ಬರೆಯೋದನ್ನು ನಾವು ನೋಡಿರ್ತೀವಿ. ಜಾಸ್ತಿ ಹಾಡುಗಳು ಸಿಗೋದೇ ತಾಯಿ ಬಗ್ಗೆ. ಹೌದು ಸರ್. ತಂದೆ ಬಗ್ಗೆ ಸ್ವಲ್ಪ ಕಡಿಮೆನೇ ಹಾಡುಗಳಿರ್ತವೆ. ಆದರೆ ಮನೆಗಳಲ್ಲೆಲ್ಲ ಹೆಂಗೆ ಗೊತ್ತಾ, ಅಪ್ಪನ ಹತ್ರ ಏನಾದ್ರು ತೆಗೆಸ್ಕೊಳ್ಬೇಕು ಅಂದರೆ ಅಮ್ಮನ ಮೂಲಕನೇ ಹೋಗೋದು. ಹೌದು ಸರ್. ಡೈರೆಕ್ಟಾಗಿ ಎಷ್ಟೇ ಪ್ರೀತಿ ಇದ್ರೂ ಡೈರೆಕ್ಟಾಗಿ ತಂದೆನ ಕೇಳೋದು 190% ಹಂಗೇನೆ. ಯಾರೋ ಅಪ್ಪನ ಡೈರೆಕ್ಟಾಗಿ ಕೇಳೋದೆಲ್ಲ ಕಡಿಮೆನೇ ಇರುತ್ತೆ. ನೇರವಾಗಿ ಯಾರೂ ಅಪ್ಪನ ಕೇಳೋದಿಲ್ಲ. ಎಷ್ಟೇ ಪ್ರೀತಿ ಇದ್ದರೂ ನಾವು ಅದು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಮ್ಮನ ಮೂಲಕ ಅಮ್ಮ ಅದು ಕೊಡ್ಸಮ್ಮ, ಅಮ್ಮ ಅಪ್ಪನಿಗೆ ಹೇಳಮ್ಮ, ಅಮ್ಮ ಅಪ್ಪನಿಗೆ ಹೇಳಮ್ಮ, ಈ ಥರನೇ ಬರ್ತೀವಿ ಅಪ್ಪನ ಮೂಲಕ. ಬಟ್ ತಂದೆ ಪ್ರೀತಿ ಇದೆಯಲ್ಲ, ನೀವು ಹೇಳ್ದ ತಾಯಿ ಪ್ರೀತಿ ಗೋಚರ, ತಂದೆ ಪ್ರೀತಿ ಆ ಗೋಚರ. ಸಾಹಿತ್ಯ ಕೂಡ ಭಾಳ ಚೆನ್ನಾಗಿದೆ. ಹಾಂ ಸರ್. ತುಂಬ ಚೆನ್ನಾಗಿದೆ. ಯಾವತ್ತೂ ತೋರಿಸ್ಕೊಳ್ಳೋಲ್ಲ ತಂದೆ ಪ್ರೀತಿ ಇದೆ ಅಂತ ಹೇಳಿ. ತಾಯಿ ತುಂಬ ತೋರಿಸ್ಕೊಳ್ತಾಳೆ ಪ್ರೀತಿನ, ತಂದೆ ತೋರಿಸ್ಕೊಳ್ಳಲ್ಲ. ಹೌದು. ಹೆಂಗಿಡ್ಲಿ ನಿನ್ನ ದೇಹಕ್ಕೆ ಕೊಳ್ಳಿ ಅಂತ ಕೇಳೋದಿದೆಯಲ್ಲ, ಅದು ಕರುಳು ಹಿಂಡೋ ಅಂಥ ಸಂದರ್ಭ. ಭಾಳ ಭಾವನಾತ್ಮಕವಾಗಿ ಹಾಡಿದ್ರಿ. ಬಾಳು ಕೊಟ್ಟ ದೇಹಕ್ಕೆ ಕೊಳ್ಳಿ ಹೇಗೆ ಇಡುವುದೋ. ಈ ಹಾಡುಗಳೆಲ್ಲ ನಮ್ಮ ಸಮಾಜಕ್ಕೆ ಬೇಕು. ಯಾಕೆಂದರೆ ಮೌಲ್ಯಭರಿತವಾದ ಹಾಡುಗಳು ಯಾವತ್ತೂ ಅವಕ್ಕೆ ಜೀವ ಇದ್ದೇ ಇರುತ್ತೆ. ಅದು ಎಲ್ಲೇ ಇರಲಿ, ಮಣ್ಣಲ್ಲಿ ಬಿದ್ದಿದ್ರು ಕೂಡ ಒಂದಲ್ಲ ಒಂದಿನ ಮುತ್ತುಗಳೇ ಅಂತ ಹಾಡನ್ನು ಇವತ್ತು ಹಾಡಿದ್ರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್, ತಾಯಿಯಷ್ಟೇ ತಂದೆಗೂ ಸಮಾನ ಗೌರವ ತೋರಿಸಿದ್ರಿ. ಯಾಕಂದರೆ ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ಪಾತ್ರನೂ ಸಹ ಮುಖ್ಯವಾಗಿರುತ್ತೆ. ಮತ್ತು ಅವರ ಶ್ರಮ ಜೀವನ ರೂಪಿಸುವಲ್ಲಿ ಮಕ್ಕಳಿಗೆ ಅವ್ರ ಶ್ರಮನೂ ತುಂಬ ಮುಖ್ಯ ಅನ್ನೋ ಸತ್ಯವನ್ನು ಈ ಹಾಡು, ಈ ಸಾಹಿತ್ಯ ಹೇಳುತ್ತೆ ಅಲ್ವಾ? ಅದೇ ಒಂದು ತಂದೆ ಬಗ್ಗೆ ಒಂದು ಚಲನಚಿತ್ರ ಗೀತೆ ಅಪ್ಪ ಐ ಲವ್ ಯು ಅಂತೇಳಿ ಒಂದು ಹಾಡಿದೆ, ಅದು ಭಾಳ ಫೇಮಸ್ ಆಯಿತು. ತಂದೆ ಮೇಲೆ ಅನುರಾಧ ಭಟ್ ಅವರು ಹಾಡಿರೋದು ಇರಬೇಕಲ್ಲ, ಆ ಹಾಡು ಬಂದಿದೆ ಅಪರೂಪಕ್ಕೆ. ಅದೊಂದು ಹಾಡು ತುಂಬ ಅದು ಹೆಸರು ಮಾಡಿದೆ ಅಲ್ವಾ? ತಂದೆ ಬಗ್ಗೆ ಹೇಳ್ತಕ್ಕಂಥ ಹಾಡೋದು ಮೆಲೋಡಿಯಸ್ ಆಗಿತ್ತು ಕೇಳಲಿಕ್ಕೆ. ತುಂಬ ನೀಟ್ ಸಿಂಗಿಂಗು. ದೇವರು ಒಳ್ಳೇದು ಮಾಡಲಿ ನಿಮ್ಗೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಎಲ್ಲರೂ ಎಷ್ಟು ಸೊಗಸಾಗಿ ಹಾಡಿದ್ರು ಅಂತ. ಹಾಗಿದ್ರೆ ನಾಳಿನ ಕಾರ್ಯಕ್ರಮದಲ್ಲಿ ಇನ್ನು ಯಾವ ವಿಭಿನ್ನವಾದಂತಹ ಗೀತೆಯನ್ನ ಗಾನ ಸಿಂಚನದ ವೇದಿಕೆ ಮೇಲೆ ತರ್ತಾರೆ, ಇದನ್ನೆಲ್ಲ ನೋಡೋದಕ್ಕೆ ನೀವು ನಾಳಿನ ಸಂಚಿಕೆಯನ್ನ ವೀಕ್ಷಿಸಲೇಬೇಕು ಅಂತ ಹೇಳ್ತಾ ಮತ್ತೆ ಸಿಗೋಣ. ನಮಸ್ಕಾರ.
ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹುಗಾನ ಜನಮನದ ಪದ ಪಯಣ ಗಾನ ಸಿಂಚನ ಜನಪದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ